ಕ್ಷಮಿಸಿ. ಏನಾಗಿದೆ ಅಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನಾನು ಈ 3G ಸ್ಯಾರೀಸ್ನ ಕೆಲವು ಓಪನ್ ಮಾಡಿ ತೋರಿಸಿದ್ದೆ. ಅವು ಸ್ವಲ್ಪ ಮಿಸ್ ಆಗಿದೆ. ಅವನ್ನ ಈಗ ಇದನ್ನು ಕಂಟಿನ್ಯೂಷನ್ ಆಗಿ ಹಿಂದೆನೇ ವಿಡಿಯೋ ಅಪ್ಲೋಡ್ ಮಾಡಿ ಅವನ್ನೆಲ್ಲ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಟಿಶ್ಯೂನಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಸ್ವಲ್ಪ ಇದು ಇವಾಗ ಬಂದಿರೋದು ಫ್ರೆಶ್ ಸ್ಟಾಕ್ ಇದು. ಇದನ್ನೆಲ್ಲ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂತ ಸೀರೆಗಳು ಇದೆಲ್ಲ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಸೀರೆ, ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು, ಕೈಯಲ್ಲಿ ನೋಡಿದ್ರೆ ಇದು ಗೊತ್ತಾಗುತ್ತೆ ನಿಮಗೆ. ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೀರೆ, ಬಟ್ ಆದರೆ ಅಷ್ಟು ಚೆನ್ನಾಗಿದೆ ಸೀರೆ. ಕಾಸ್ಟ್ಲಿ ಇದ್ದರೂ ಕೂಡ ತುಂಬ ಚೆನ್ನಾಗಿದೆ ಸೀರೆ ಮಾತ್ರ. ನೀವು ಇದನ್ನು ಓಪನ್ ಮಾಡಿ ನೋಡಬೇಕು, ಅಷ್ಟೊಂದು ಚೆನ್ನಾಗಿರುತ್ತೆ ಸೀರೆ. ಎಷ್ಟು ಸೀರೆ ಬಂದಿದೆ ನೋಡಿ, ಜಾಸ್ತಿ ರೇಟಲ್ಲಿ ತುಂಬ ಸೀರೆ ಬಂದಿದೆ. ತೋರಿಸ್ತಾನೆ ಇದ್ದೀವಿ, ಬಂದಾಗೆಲ್ಲ ನಿಮಗೆ ಸೀರೆಗಳ್ನ ನಾವು ಎಲ್ಲ ಸೀರೆಗಳ್ದು ಮಾಹಿತಿ ಕೊಡ್ತಾ ಇದ್ದೀವಿ ನಿಮಗೆ. ಯಾವ ಸೀರೆದು ನಿಮಗೆ ಎಲ್ಲ ಸೀರೆಗಳ್ನೂ ತೋರಿಸ್ತಾನೆ ಇದ್ದೀವಿ ನಾವು ನಿಮಗೆ. ಯಾವ ಬಂದರೂ ಕೂಡ ನಮ್ಮದು ಡಿಸೈನ್ ಕಾಪಿ ಆಗುತ್ತೆ. ಯಾರಾದರೂ ನೋಡ್ತಾರೆ, ಎಷ್ಟು ಜನ ಯಾರಾದರೂ ಕಾಪಿ ಮಾಡ್ಕೊಳ್ಳಿ, ಯಾರಾದರೂ ನೋಡ್ಕೊಳ್ಳಿ. ನಮ್ಮ ಹತ್ರ ಇರೋ ಸೀರೆನ ಅಷ್ಟು ನೀಟಾಗಿ ನಿಮಗೆ ತೋರಿಸೋವಂಥ ಪ್ರಯತ್ನ ಮಾಡಿದ್ದೀವಿ. ತುಂಬ ಪ್ಯೂರ್ ಜರಿನಲ್ಲಿ ಮಾಡಿರೋ ಸೀರೆಗಳು ಇವೆಲ್ಲ. ನಿಮಗೆ ತುಂಬ ತುಂಬ ಒಳ್ಳೊಳ್ಳೆ ಕಲರ್ಸ್ ಬಂದಿದೆ ನೋಡಿ. ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸೀರೆ ನೋಡ್ಬೋದು ನೀವು, ಎಷ್ಟೊಂದು ಚೆನ್ನಾಗಿದೆ. ಈ ಥರ ಕಲೆಕ್ಷನ್ಸ್ ಬರ್ತಾ ಇರುತ್ತೆ, ತುಂಬ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಯಾರೋ ನೋಡಿಬಿಟ್ಟು ಚಿಕ್ಕ ಅಂಗಡಿಯಲ್ಲಿ ತುಂಬ ಕಡಿಮೆ ಸೀರೆಗಳು ಇರ್ತವೇನೋ ಅಂತ ಅಂದ್ಕೊಳ್ತಾರೆ. ಭಾಳಷ್ಟು ಜನ ಕೆಲವ್ರಿಗೆ ಎಷ್ಟು ಹೇಳಿದ್ರು ನಮಗೆ ಅವ್ರಿಗೆ ಗೊತ್ತಾಗಲ್ಲ. ನಾವು ಎಷ್ಟು ಹೇಳಿದ್ರು ಕೂಡ ಕೆಲವ್ರಿಗೆ ಬೇರೆ ಅಂಗಡಿಯಲ್ಲಿ ನೋಡಿರ್ತಾರಲ್ವ, ಅದೇ ಅಂಗಡಿದೇ ಇಷ್ಟ ಆಗುತ್ತೆ. ನಾನು ನಮ್ಮ ಸಬ್ಸ್ಕ್ರೈಬರ್ಗೆ ಹೇಳ್ತಾ ಇದ್ದೀನಿ, ಅಂದರೆ ನಮ್ಮ ಅಂಗಡಿನ ನಂಬ್ಕೊಳ್ಳೋ ಅಂಥವ್ರಿಗೆ ಕೆಲವ್ರು ಇದ್ದೇ ಇರ್ತಾರೆ. ಎಲ್ಲರಿಗೂ ನಾವು 100ಕ್ಕೆ 100 ಒಪ್ಸೋಕ್ಕಾಗಲ್ಲ. ಇರೋ ಅಂಥವ್ರಿಗೆ ನಮ್ಗೆ ಗೊತ್ತಿರೋ ಅಂಥವ್ರಿಗೆ ನಮ್ಮವ್ರಿಗೆ ಒಪ್ಸೋವಂಥ ಕೆಲಸ ಮಾಡ್ತೀನಿ. ನೋಡಿ ಎಷ್ಟೊಂದು ಸೀರೆ ಬಂದಿದೆ ಅಂದರೆ ಇದರಲ್ಲಿ ಒಂದು ಸೀರೆ ಯಾವುದಾದ್ರೂ ಓಪನ್ ಮಾಡುವಂಥ ಕೆಲಸ ಕೂಡ ನಾನು ಮಾಡ್ತೀನಿ. ನೋಡಿ ಒಂದು ಸೀರೆ ಓಪನ್ ಮಾಡಿಸ್ತೀನಿ, ಹೆಂಗಿದೆ ಪಲ್ಲು ಹೆಂಗಿದೆ ಅಂತ ಇದ್ರ ಮೇಲೆ ಒಂದು ಸಾರಿ ನೋಡ್ಬಿಡೋಣ ನಾವು. ಈ ಥರ ಪ್ರತಿ ದಿನವೂ ಸೀರೆ ಬರ್ತಾನೇ ಇರುತ್ತೆ. ನಾನು ಹೇಳಿದ್ದೆ ನಿಮಗೆ, ತಯಾರು ಮಾಡೋರ ಕೈಯಲ್ಲಿ ಸೀರೆ ಯಾವಾಗಲೂ ಹೊಸದು ಬರ್ತಾನೆ ಇರುತ್ತೆ. ನೋಡ್ಬೋದು ಈ ಸೀರೆ ನೀವು ಈ ಥರ ಎಷ್ಟು ಚೆನ್ನಾಗಿದೆ ಅಂತ. ನೀವು ಹತ್ತಿರದಿಂದ ಈ ಜರಿ ಕ್ವಾಲಿಟಿ ಕೂಡ ನೀವು ಸುಮ್ಮನೆ ನೋಡ್ಬೋದು, ಈ ಜರಿ ಕ್ವಾಲಿಟಿ ಹೆಂಗಿದೆ ಅಂತ. ಈ ಡಿಸೈನ್ ಕೂಡ ನೀವು ನೋಡ್ಬೋದು, ಸ್ವಲ್ಪ ಹತ್ತಿರದಿಂದ ಹೆಂಗಿದೆ ಅಂತ ನೀವು ಆರಾಮ್ಸೆ ನೋಡ್ಬೋದು. ಪಲ್ಲು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಪಲ್ಲು ಕೂಡ ತುಂಬ ಚೆನ್ನಾಗಿದೆ. ಪಲ್ಲು ಇಷ್ಟೊಂದು ಚೆನ್ನಾಗಿದೆ ಅಂದರೆ ನಾನು ಕೆಲವರು ಎಲ್ಲದಕ್ಕೂ ಕೆಲವರು ಹೆಸರು ಇಡ್ತಾನೆ ಇರ್ತಾರೆ. ಎಲ್ಲರಿಗೂ ನಾವು ನಾನು ಹೇಳ್ತೀನಲ್ವ ನಿಮಗೆ, ಎಲ್ಲರಿಗೂ ಒಪ್ಸೋಕ್ಕಾಗಲ್ಲ ನಾವು. ಈಗ ಏನು ಮಾಡ್ತಾರೆ, ಈಗ ನೋಡಿ ಬೇರೆ ಪಕ್ಕದ ಅಂಗಡಿಗೆ ಹೋಗಿ ನೀವು ನನ್ನ ಅಂಗಡಿ ಬಗ್ಗೆ ಕೇಳಿದ್ರೆ, ನಿನ್ನೆ ಮೊನ್ನೆ ಬಂದವನು ನಾನು, ನನ್ನ ಬಗ್ಗೆ ನೀವು ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ನೋಡಿ ಇನ್ನೊಂದು ಕೂಡ ಓಪನ್ ಮಾಡಿಸ್ತೀನಿ, ನೋಡೋಣ ಸಾಧ್ಯವಾದರೆ ಇದೊಂದು ಓಪನ್ ಮಾಡಿಸೋಣಂತೆ. ಆ ಥರ ಈಗ ಬೇರೆ ಅಂಗಡಿಗೆ ಹೋಗಿ ವಿಚಾರ ಮಾಡ್ತಾರೆ. ಬೇರೆ ಅಂಗಡಿಗೆ ವಿಚಾರ ಮಾಡಿದಾಗ ಯಾರು ಹೇಳೋಕ್ಕೆ ಸಾಧ್ಯ? ಯಾರೇ ಆಗಲಿ ಅವ್ರವ್ರ ಅಂಗಡಿನ ಬಿಟ್ಕೊಡೋಕ್ಕೆ ಯಾರಿಗೂ ಇಷ್ಟ ಇರಲ್ಲ. ತುಂಬ ವರ್ಷದಿಂದ ವ್ಯಾಪಾರ ಮಾಡಿರ್ತಾರೆ. ಯಾರು ಅವ್ರವ್ರ ಅಂಗಡಿನ ಬಿಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನಾನು ಒಂದು ಸರಿ ಹೇಳಿದ್ದೆ ನಿಮಗೆ, ಇದೇ ಸೀರೆನ ಕಡಿಮೆ ಕೂಡ ಮಾಡ್ಬೋದು ಅಂತ. ನೋಡಿ ಈ ಜರಿ ಕ್ವಾಲಿಟಿ ಇದೆ ಅಲ್ವಾ, ಈ ಜರಿ ಕ್ವಾಲಿಟಿ ಕಡಿಮೆ ಮಾಡಿದ್ರೆ ಇದೇ ಸೀರೆ ಕೂಡ ನಿಮಗೆ ಕಡಿಮೆ ಕೂಡ ಕೊಟ್ಬಿಡ್ತಾರೆ. ಅವಾಗ ಹೇಳ್ತಾರೆ, ನಾನು ಅದೇ ಸೀರೆ ಕೊಡ್ತೀನಿ, ನಿಮ್ಗೆ ಇದೇ ರೇಟ್ಗೆ ಕೊಟ್ಬಿಡ್ತೀನಿ ಅಂತ ಇರ್ತಾರೆ. ಹಾಗಾಗಿ ಕೆಲವ್ರಿಗಷ್ಟೇ ಎಲ್ಲಿ ಯಾರು ಕಡಿಮೆ ಕೊಡ್ತಾರೋ ಅವ್ರ ಹತ್ರ ತೊಗೊಳ್ಳೋಂಥ ಪ್ರಯತ್ನ ಮಾಡಬೇಕು. ರೇಷ್ಮೆ ಸೀರೆ ಹೆಂಗೆ ಅಂತಂದರೆ ಇದು ಒಂದು ನಂಬಿಕೆ ಮೇಲೆ ನಡೆಯೋವಂಥದ್ದು. ಇದು ಹೆಂಗೆ ಅಂದರೆ ನಿಮ್ಗೆ ಎಲ್ಲಿ ಏನು ಇಷ್ಟ ನಿಮ್ಗೆ ಅನಿಸುತ್ತೋ ಅಲ್ಲಿ ನೀವು ತೊಗೊಳೋದ್ರಲ್ಲಿ ಒಂದು ಅರ್ಥ ಇದೆ. ತುಂಬ ಬೆಸ್ಟ್ ಕ್ವಾಲಿಟಿಯಲ್ಲಿ ಈ ಬಟ್ಟೆ ನೀವು ನೋಡ್ಬೋದು, ಅಷ್ಟೊಂದು ಸ್ಮೂತ್ ಇದೆ. ಟಿಶ್ಯೂನಲ್ಲಿ ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ. ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆದರೂ ಕೂಡ ತುಂಬ ಒಳ್ಳೆ ಸೀರೆ. ಇನ್ನೊಂದು ಸೀರೆ ಓಪನ್ ಮಾಡಿಸ್ತೀನಿ ನಾನು. ನೋಡಿ ನಾನು ಇನ್ನೊಂದು ಸೀರೆ ಓಪನ್ ಮಾಡಿಸ್ತೀನಿ. ಅಂದರೆ ಇದು ಈ ಥರ ಜರಿಯಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಬೇಕಾದ್ರೆ ಸೀರೆನ. ಅಂದರೆ ಇದನ್ನು ಕೆಲವು ಸರಿ ನೀವು ಟಿಶ್ಯೂನಲ್ಲಿ ನೋಡ್ಬೇಕಾದ್ರೆ ಏನಾಗ್ಬಿಡುತ್ತಂದರೆ, ಯಾರೋ ಒಬ್ಬರು ಈ ಸೀರೆನ 10,000 ಕೂಡ ಕೊಟ್ಬಿಟ್ಟಿರ್ತಾರೆ. ಅಂದರೆ ಆ ಸೀರೆ ಗೊತ್ತಾಗಲ್ಲ ನಿಮಗೆ, ಈ ಕ್ವಾಲಿಟಿ ಇದು ವೇರ್ ಮಾಡಿದಾಗ ಹೆಂಗಿರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಲ್ಲ. ನೀವು ನೋಡ್ಬೋದು ಒಂದು ಸರಿ ಪಲ್ಲು ನೋಡಿ, ಪಲ್ಲು ಯಾವ ಥರ ಇದೆ ಪಲ್ಲು ಅಂತ ಅಬ್ಸರ್ವ್ ಮಾಡಿ. ನೀವು ಸೀರೆನ ಇದನ್ನು ಫೀಲ್ ಮಾಡಿದಾಗಲೇ ಗೊತ್ತಾಗೋದು ಈ ಸೀರೆ ಹೆಂಗಿದೆ ಅಂತ. ನೀವು ಈ ಸೀರೆನ ಫೀಲ್ ಮಾಡಿದಾಗಲೇ ನಿಮಗೆ ಈ ಸೀರೆ ಬಗ್ಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಅಷ್ಟೊಂದು ಚೆನ್ನಾಗಿದೆ. ಎಷ್ಟಿದೆ ಅಂದರೆ ನೋಡಿ, ಈಗ ತೋರಿಸ್ತಿರೋದು ಇವತ್ತು ಬಂದಿರೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇವತ್ತು ಬಂದಿರೋ ಸೀರೆ ತೋರಿಸ್ತಾ ಇದ್ದೀನಿ. ಆದರೆ ಇದ್ರ ಹಿಂದೆನೇ ತುಂಬ ಸೀರೆ ಇರುತ್ತೆ ಈ ಥರದ್ದು ಅಂಗಡಿಯಲ್ಲಿ. ನೋಡಿ ಎಷ್ಟೊಂದು ಕಲರ್ಸ್ ಇರುತ್ತೆ ಅಂತಂದರೆ, ನಾನು ಇವತ್ತು ಬಂದಿರೋದು ಮಾತ್ರ ಇದು ಇಷ್ಟೇನಾ ಅಂತ ಅನ್ಕೋಬೇಡಿ. ಇಲ್ಲಿ ಏನು ತೋರಿಸ್ತಿರೋದು ಅಂದರೆ, ಇದೆಲ್ಲ ನೀವು ಯಾರಾದರೂ ಬಂದಿರೋರು ಇದ್ದರೆ ನೀವು ಯಾರೂ ನೋಡಿರಲ್ಲ ಈ ಸೀರೆಗಳನ್ನ ನಮ್ಮ ಅಂಗಡಿಯಲ್ಲಿ ನೋಡಿರೋಲ್ಲ ನೀವು. ಆ ಥರ ಸೀರೆ ಎಷ್ಟೊಂದು ಕ್ವಾಲಿಟಿ ಆಗಲಿ, ಆ ಡಿಸೈನ್ ಬಂದಿರೋದಾಗಲಿ ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಸರಿ ಅಬ್ಸರ್ವ್ ಮಾಡಿ. ಮತ್ತು ನೀವು ಎಷ್ಟು ನೀಟಾಗಿ ಡಿಸೈನ್ ಕಾಣುತ್ತೆ. ಈ ಪಲ್ಲುನೇ ನೋಡ್ಬಿಡ್ಬೋದು ನೀವು. ಎಲ್ಲರೂ ಟಿಶ್ಯೂ ಸೀರೆ ತೊಗೋಬೇಕಾರೆ ಪಲ್ಲು ಅಬ್ಸರ್ವ್ ಮಾಡಿ. ಮತ್ತು ಈ ಥರ ಪಲ್ಲು ಇರಲ್ಲ,
ಕಡಿಮೆ ರೇಟಲ್ಲಿ ಸೀರೆನಲ್ಲಿ ನಿಮ್ಗೆ ಈ ಥರ ಪಲ್ಲು ಇರೋಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಪಲ್ಲು. ನೋಡಿ ಆ ಪಲ್ಲುನ ನೋಡ್ತಾ ಇದ್ದರೆ ಅಷ್ಟೊಂದು ನೀಟಾಗಿ ಕಾಣುತ್ತೆ ಪಲ್ಲು. ಅದೇ ನಾನು ಮತ್ತೆ ಮತ್ತೆ ಹೇಳ್ತೀನಿ ನಿಮಗೆ, ನೀವು ಎಲ್ಲಾದರೂ ಸೀರೆ ತೊಗೋಬೇಕಾರೆ ಒಂದು ನಂಬಿಕೆ ಮೇಲೆ ಇರುತ್ತೆ ಸೀರೆ ವ್ಯಾಪಾರ. ಯಾವುದನ್ನು ಏನೋ ಕಾಮೆಂಟ್ ಮಾಡೋದಕ್ಕಿಂತ ಒಬ್ರು ಯಾರೋ ನನಗೆ ಕಾಮೆಂಟ್ ಮಾಡಿದರು, ನಾವು ಹೇಳ್ತಿದ್ವಿ ಮೊಳಕಾಲ್ಮೂರು ಸೀರೆ ಅಂತ ಯಾರೂ ಮಾರಲ್ಲ ಅಂತಂದರೆ, ಇನ್ನೊಬ್ರು ಹೇಳ್ತಾರೆ ಮೊಳಕಾಲ್ಮೂರಲ್ಲಿ ಮಗ್ಗನೇ ಇಲ್ಲ, ಇವರು ಗಂಚಿ ಸೀರೆ ತಂದು ಮೊಳಕಾಲ್ಮೂರು ಸೀರೆ ಅಂತ ಮಾರ್ತಾರೆ ಅಂತ ಕಮೆಂಟ್ ಮಾಡಿದರು. ನಾನು ಅವ್ರಿಗೆ ಹೇಳೋಕ್ಕೆ ಒಂದೇ ಇಷ್ಟಪಡ್ತೀನಿ, ಸರ್ ನೀವು ಏನೇ ಆಗಿರಲಿ ಯಾವುದನ್ನು ಗೊತ್ತಿಲ್ದಂಗೆ ಯಾವುದನ್ನು ಮಾತಾಡೋದಕ್ಕಿಂತ ಯಾರೋ ಏನೋ ಇಲ್ದಂಗೆ ನಿಮ್ಗೇನೋ ಇಲ್ದಂಗೆ ಗೊತ್ತಿದ್ದವ್ರ ತಕ್ಕ ಸುಮ್ಮನೆ ವಿಚಾರ ತಿಳ್ಕೊಂಡು ನೀವು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ. ಇರಲಿ, ನೀವು ಮಾತಾಡೋದಕ್ಕೂ ಎಲ್ಲದಕ್ಕೂ ಉತ್ತರ ಕೊಡಬಾರ್ದು ಅಂತ ನಾನು ಈ ವಿಡಿಯೋ ಮಾಡ್ಬೇಕಾದ್ರಿಂದ ಗೊತ್ತಾಯಿತು. ತುಂಬದಕ್ಕೂ ಉತ್ತರ ಕೊಡ್ತಾ ಹೋಗ್ತಿದ್ರೆ ನಾವು ಎಲ್ಲದಕ್ಕೂ ಉತ್ತರ ಕೊಡಬೇಕಾಗುತ್ತೆ. ಹಂಗಾಗಿ ನಾವು ಕೆಲವೊಂದು ಸರಿ ಸುಮ್ಮನೆ ನೋಡ್ದಂಗೆ ಇರೋದೇ ಸುಮ್ಮನೆ ಉತ್ತಮ ಅನಿಸುತ್ತೆ ಅಷ್ಟೇ. ಈಗ ಅದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ. ಕೆಲವೊಂದು ನಮ್ಮ ವೀಡಿಯೋಗಳ್ನ ಅವ್ರು ನೋಡ್ತಾ ಇದ್ದರೆ ಅವ್ರಿಗೆ ಅರ್ಥ ಆಗುತ್ತೆ. ನೆಕ್ಸ್ಟು ನಾನು ಈ ವಿಡಿಯೋ ಆದಮೇಲೆ ನೆಕ್ಸ್ಟು ನಮ್ಮ ಮಗುಗಳನ್ನೆಲ್ಲದನ್ನು ತೋರಿಸೋಣ ಒಂದು ಸರಿ ಅಂತ ಒಂದು ಸರಿ ಅಂದ್ಕೊಂಡಿದ್ದೀನಿ. ನೋಡಿ ಒಂದು ಸರಿ ಈ ಸೀರೆ ಕೂಡ ಅಷ್ಟೇ ನೀವು ನೋಡ್ಬೋದು, ಗ್ರೀನ್ ಕಾಂಬಿನೇಷನ್ಗೆ ಪ್ಯಾರೆಟ್ ಗ್ರೀನ್ಗೆ ಮೆರೂನು ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಂದರೆ ಈ ಸೀರೆ. ಇದು ಪಲ್ಲು ನೋಡ್ಬೇಕು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ಪಲ್ಲು ಅಷ್ಟೊಂದು ಸೂಕ್ಷ್ಮವಾಗಿದೆ ಪಲ್ಲು. ನೈಕಾರನ ಕೈಯಲ್ಲಿ ಕೆಲಸ ಇದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಂದರೆ ನೈಕಾರನ ಕೈಯಲ್ಲಿ ಕೆಲಸ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಈ ಸೀರೆಗಳನ್ನ ನೋಡ್ಬೋದು. ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ, ಕಡಿಮೆ ತೋರಿಸಿ ಅಂತೀರಿ. ಇಲ್ಲ, ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ಕಾಸ್ಟ್ ಇದೆ, ಕಡಿಮೆ ತೋರಿಸ್ತೀನಿ. ಇನ್ನೊಂದು, ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಒಂದೇ ಒಂದು ಸಸ್ಪೆನ್ಸು. ಈ ವಾರ ಕೂಡ ನಾವು ಒಬ್ರಿಗೆ ಗೋಲ್ಡ್ ಕಲರ್ ಸೀರೆ ಕೊಟ್ಟಿದ್ದೀವಿ. ಅದು ಯಾರಿಗೆ ಕೊಟ್ಟಿದ್ದೀವಿ ಯಾರಿಗಿಲ್ಲ ಅನ್ನೋದನ್ನು ನಿಮಗೆ ನಾನು ತಿಳಿಸ್ತೀನಿ. ವಿಡಿಯೋ ನೀವು ಪೂರ್ತಿ ನೋಡಿ. ನೆಕ್ಸ್ಟು ಇನ್ನೂ ಯಾವುದಾದ್ರೂ ಒಂದು ಓಪನ್ ಮಾಡಿ ತೋರಿಸೋದ ನಿಮಗೆ? ತುಂಬ ಇದೆ ಸೀರೆಗಳು ಓಪನ್ ಮಾಡಿ ತೋರಿಸೋದ್ರಲ್ಲಿ. ನಿಮ್ಗೆ ಎಷ್ಟು ಸೀರೆ ಅಂತ ಓಪನ್ ಮಾಡಿ ತೋರಿಸೋದು. ತುಂಬ ಬಂದಿರೋ ಸೀರೆಗಳೆಲ್ಲ ತುಂಬ ಚೆನ್ನಾಗಿದೆ. ಒಂದೊಂದು ಸೀರೆನೂ ಕೂಡ ನಿಮಗೆ ಏನಕ್ಕೆ ಅಂದರೆ, ನಾನು ವಿಡಿಯೋ ಮಾಡ್ಬೇಕಾರೆ ಹೇಳಿದ್ದೆ, ನನಗೆ ಹೇಳ್ಬೇಕಾರೆ ಒಂದು ಮಾಡಿ ನೀನು ಮಾಡು ಅಂತ ನಮ್ಮ ಬ್ರದರ್ ನನಗೆ ಹೇಳಿದಾಗ, ಒಂದು ವಿಡಿಯೋ ಮಾಡು ನೀನು ಅಂತಂದಾಗ, ಇಲ್ಲ ಮಾಡಿದ್ರೆ ಒಂದು ವಿಡಿಯೋ ಮಾಡಲ್ಲ ನಾನು, ದಿನ ಅವ್ರಿಗೆ ಏನಾದರೂ ನಮ್ಮ ಹತ್ರ ಇರೋ ಸೀರೆಗಳು ತೋರಿಸೋದಾದರೆ ನಾನು ವಿಡಿಯೋ ಮಾಡ್ತೀನಿ ಅಂತ. ನೋಡಿ ಹತ್ರದಿಂದ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಡಿಸೈನ್ ಅಂತ. ಇದನ್ನು ಹೆಂಗೆ ಯಾರಾದರೂ ಕಡಿಮೆ ಕೊಡೋಕ್ಕೆ ಸಾಧ್ಯ? ಏನು ಮಾಡಿರ್ತಾರೆ ಅಂತಂದರೆ, ಈ ಝರಿ ಕ್ವಾಲಿಟಿ ಇದೆಯಲ್ಲ, ಈ ಝರಿ ಕ್ವಾಲಿಟಿನ ಕಡಿಮೆ ಮಾಡಿಸ್ಬಿಡ್ತಾರೆ. ವ್ಯಾಪಾರನೇ ಹಂಗೆ, ನಿಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಆ ದೊಡ್ಡ ಶೋರೂಮಲ್ಲಿ ತೋರಿಸ್ತಾರಲ್ವ, ಅದು ಎಲ್ಲದನ್ನು ಯಾರಾದರೂ ಅಷ್ಟೇ ತಾನೇ. ನಾನು ಮಾಡಿದ್ರು ಕೂಡ ಸ್ವಲ್ಪ ಲಾಭ ಇಲ್ದಂಗೆ ಯಾರೂ ಮಾಡೋಕ್ಕಾಗಲ್ಲ. ಲಾಭ ತೊಗೊಂಡೇ ಮಾಡಬೇಕು. ಇಲ್ಲಿನ ಕೆಲಸಗಾರದು ಇಲ್ಲಿನ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸೀರೆ. ಸ್ವಲ್ಪ ಕಾಸ್ಟ್ಲಿ ಸೀರೆ ತೋರಿಸ್ತೀನಿ ಅಂತ ಎಲ್ಲರೂ ಕಾಮೆಂಟ್ ಮಾಡ್ತೀರಿ. ಈ ವಿಡಿಯೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕಡಿಮೆದು ಕೂಡ ತೋರಿಸ್ತೀನಿ ನಾನು ನಿಮಗೆ. ತುಂಬ ಕ್ವಾಲಿಟಿ ವಿಷಯದಲ್ಲಿ ತುಂಬ ಟಾಪ್ ಆಗಿದೆ ಸೀರೆ ಮಾತ್ರ. ಇನ್ನೊಂದು ಯಾವುದಾದ್ರೂ ಓಪನ್ ಮಾಡಿಸೋಣ ನಿಮಗೆ. ನೋಡಿ, ಇನ್ನೊಂದು ತುಂಬ ದೊಡ್ಡ ವಿಡಿಯೋ ಆಗಿಬಿಟ್ರೆ ನೀವು ವಿಡಿಯೋ ನೋಡೋದಿಲ್ಲ, ಅದೇ ಬಂದಿರೋದು. ದಯವಿಟ್ಟು ನಾನು ತೋರಿಸೋ ಸೀರೆಗಳು ಇಷ್ಟ ಆದರೆ ಪ್ಲೀಸ್ ನೀವೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡ್ರಿ. ನೋಡಿ, ನಾನು ಮೊನ್ನೆ ಒಂದು ಸರಿ ತೋರಿಸ್ಬೇಕಾದ್ರೆ ಈ ಬಾರ್ಡ್ರಲ್ಲಿ ಸೀರೆ ತೋರಿಸಿದ್ದೆ, ಅಂದರೆ ಈ ಬೇರೆ ಕಲರ್ ತೋರಿಸಿದ್ದೆ ನಿಮಗೆ. ನೀವು ನೋಡಿರ್ತೀರಿ ಈ ಬಾರ್ಡ್ರ್, ನಾನು ತೋರಿಸಿರೋದನ್ನು, ಈ ಬಾರ್ಡ್ರ್ ಸೀರೆ ನೋಡಿರ್ತೀರಿ ನೀವು. ಎಷ್ಟು ಚೆನ್ನಾಗಿದೆ ಅಂತಂದರೆ ಸೀರೆ ತುಂಬ ಚೆನ್ನಾಗಿದೆ. ನೀವು ಪಲ್ಲುನ ಕೂಡ ನೋಡ್ಬೋದು, ಪಲ್ಲು ಎಷ್ಟು ಗ್ರ್ಯಾಂಡಾಗಿದೆ ಅಂತ. ಎಲ್ಲಾದರೂ ಕಾಸ್ಟ್ಲಿ ಸೀರೆ ತೊಗೋಬೇಕಾದ್ರೆ ಮೊದಲನೇದಾಗಿ ನೀವು ಸ್ವಲ್ಪ ಪಲ್ಲುನ ಕೂಡ ಅಬ್ಸರ್ವ್ ಮಾಡಿ. ನೋಡಿ ಎಷ್ಟು ಪಲ್ಲು ಎಷ್ಟು ಚಿಕ್ಕದಾಗಿ ಎಷ್ಟು ಗ್ರ್ಯಾಂಡಾಗಿದೆ ಅಂತಂದರೆ ಪಲ್ಲು ಇದು ತುಂಬ ಚೆನ್ನಾಗಿದೆ. ಪಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು. ಈ ಥರ ಸೀರೆಗಳು ಪ್ರತಿದಿನವೂ ಬರ್ತಾ ಇರುತ್ತೆ. ಸೀರೆಗಳು ಎಷ್ಟು ಸೀರೆ ಬಂದಿದೆ ಅಂತ ನನಗೆ ಕೆಲವೊಂದು ಸರಿ ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ನಂಗೆ. ಬೆಂಗಳೂರು ಕಸ್ಟಮರ್ಗೆ ನಿಜ ಹೇಳ್ತೀನಿ, ಅವರು ಒಬ್ಬ ನೈಕಾರನ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡೇ ಇದ್ದಿಲ್ಲ. ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ನನಗೆ. ತುಂಬ ಬೆಂಗಳೂರು ಗ್ರಾಹಕರಿಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸಬೇಕು. ಅಷ್ಟೊಂದು ತುಂಬ ಒಳ್ಳೆಯ ಜನ ನನಗೆ ಸಲಹೆ ಕೊಟ್ಟಿದ್ದಾರೆ, ಯಾವ ಥರ ಮಾಡಬೇಕು ಅಂತ ಹೇಳಿದ್ದಾರೆ. ಎಷ್ಟು ನನಗೆ ಅದು ಅನ್ನಿಸ್ತಾನೇ ಇಲ್ಲ. ನೋಡಿ, ನಾನು ಕೇವಲ 5,000 ರೂಪಾಯಿ ಸೀರೆನಲ್ಲಿ ಎಲ್ಲರೂ ಕೊಟ್ಬಿಡೋಣ, ಡಿವೈಡ್ ಮಾಡೋಣ ಅಂದರೆ ನೋಡಿ ಇಷ್ಟು ಜನಕ್ಕೆ ಪ್ಯಾಕ್ ಮಾಡಿದ್ದೀವಿ, ಪಾರ್ಸಲ್ ಮಾಡಿದ್ದೀವಿ. ತೊಂದರೆ ಇಲ್ಲ, ಅಷ್ಟೇ ಜನ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅಷ್ಟೇ ಜನ ನಾನು ಅಷ್ಟು ಜನಕ್ಕೆ ಸೀರೆ ಕೊಡ್ತಾಯಿದ್ರು, ನನಗೆ ಅಷ್ಟೇ ಖುಷಿ ಇದೆ.